ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಕುಲಕರ್ಣಿ. ಇವತ್ತಿನ ವಿಷಯ ಅದೇ ಪ್ರಸ್ತುತ ವಿದ್ಯಮಾನ ಏನು ನಡೀತಿದೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಸಂಗಡಿಗರು ಮಾಡಲಾಗಿದೆ ಎನ್ನುವ ಕೊಲೆಯ ವಿಷಯ. ಇದನ್ನು ಮಾತಾಡಬೇಕೋ ಮಾತಾಡಬಾರ್ದೋ ಗೊತ್ತಾಗದೆ ಕೊನೆಗೂ ಒಂದಷ್ಟು ಸತ್ಯ ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಿದ್ದೀವಿ. ಯಾಕಂದರೆ ಎಲ್ಲರೂ ಸತ್ಯನ ಮರೆಮಾಚೋ ಕೆಲಸ ಮಾಡ್ತಿದ್ದಾರೆ. ಇರಬಹುದು, ಆ ಕುಟುಂಬಕ್ಕೆ ನೋವಾಗಿರ್ಬೋದು, ಒಂದು ಕೊಲೆ ಆಗಿದೆ, ಖಂಡಿತ ಕೊಲೆ ಆದವ್ರಿಗೆ ಶಿಕ್ಷೆ ಆಗಲೇಬೇಕು, ಅದು ನಮ್ಮ ಆಗ್ರಹ ಕೂಡ. ನಾವಿಲ್ಲಿ ದರ್ಶನ್ ಅವ್ರ ಪರ ಮಾತಾಡೋಕ್ಕೆ ಬಂದಿಲ್ಲ ಅಥವಾ ಅವರ ವಿರೋಧ ಕೂಡ ಇಲ್ಲ. ಯಾಕೆಂದರೆ ಕೆಲವೊಂದಷ್ಟು ಸತ್ಯಗಳು ಮುಚ್ಚೋಗ್ತಿದೆ ಅನ್ನಿಸ್ತಿದೆ. ಯಾವ ಥರ ಸತ್ಯಗಳು ಅನ್ನೋದು ಒಂದೊಂದಾಗಿ ನಾನು ಮಾತಾಡ್ತಾ ಹೋಗ್ತೀನಿ. ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಇವರಿಬ್ಬರು, ಇವರ ಸ್ನೇಹ, ಇವರ ಸಂಬಂಧ ಅದು ನಮಗೆ ಬೇಡದೇ ಇರೋ ವಿಷಯ. ಯಾಕೆಂದರೆ ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ ಒಬ್ಬ ಕನ್ನಡ ಚಿತ್ರರಂಗದ ಭರವಸೆಯ ನಾಯಕ ನಟ ಅಂತ ಗುರುತಿಸ್ತಿದ್ದೀವಿ, ಜೊತೆಗೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರಿತೀವಿ. ಇದಕ್ಕೆ ಅವ್ರದ್ದೇ ಆದಂತಹ ಕಷ್ಟಗಳಿದೆ. ಯಾಕೆಂದರೆ ಚಿತ್ರರಂಗಕ್ಕೆ ಬಂದಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅವ್ರು ಪಟ್ಟಂಥ ಶ್ರಮ, ಅವ್ರ ಕಷ್ಟ ಪ್ರಾಯಶಃ ಅವ್ರಿಗಷ್ಟೇ ಗೊತ್ತಿರುತ್ತೆ ಅಥವಾ ಅವ್ರ ಜೊತೆ ಇರೋರಿಗೆ ಗೊತ್ತಿರುತ್ತೆ. ಯಾಕೆ ಇದನ್ನು ಹೇಳ್ತಾ ಹೋಗ್ತಿದ್ದೀನಿ ಅಂದರೆ, ಒಬ್ಬ ವ್ಯಕ್ತಿ ಮೇಲಕ್ಕೆ ಬಂದಿದ್ದಾನೆ ಅಥವಾ ಶ್ರಮಪಟ್ಟು ಇಲ್ಲಿವರೆಗೂ ಬಂದಿದ್ದಾನೆ ಅಂದರೆ ಒಂದಷ್ಟು ಶತ್ರುಗಳು ಹುಟ್ಕೊಳ್ಳೋದು ಸಹಜನೇ. ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ದರ್ಶನ್ ಪರ ವಹಿಸ್ಕೊಂಡು ಮಾತಾಡ್ತಿಲ್ಲ, ಸತ್ಯದ ಪರ ವಹಿಸ್ಕೊಂಡು ಮಾತಾಡೋಣ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಿಮ್ಮಗಳ ಜೊತೆಗೆ ನಾನು ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ಇವತ್ತಿನ ವಿಷಯ ಆಗಲೇ ಹೇಳಿದೆ ನಾನು. 8ನೇ ತಾರೀಕು ಚಿತ್ರದುರ್ಗದ ಒಬ್ಬ ಯುವಕ ರೇಣುಕಾಸ್ವಾಮಿ ಅನ್ನೋರ ಅಪಹರಣ ಆಗುತ್ತೆ, ಅಲ್ಲಿಂದ ಕೊಲೆ ಆಗುತ್ತೆ. RR ನಗರದ ಶೆಡ್ಡೊಂದರಲ್ಲಿ ಅವ್ರನ್ನ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ ಅಂತ ಸುದ್ದಿ ಆಗುತ್ತೆ. 11ನೇ ತಾರೀಕು ಬೆಳಗ್ಗೆನೇ ರಾಜ್ಯಾದ್ಯಂತ ಈ ಒಂದು ಸುದ್ದಿ ಎಲ್ಲ ಕಡೆ ವೈರಲ್ ಆಗುತ್ತೆ. ಈ ಕೊಲೆಯ ಮುಖ್ಯ ಸೂತ್ರಧಾರಿ ದರ್ಶನ್ ಅವರು ಅಂತ. ನಮಗೆ ಒಂದು ಥರ ದಿಗ್ಭ್ರಮೆ ಆಯಿತು. ಯಾಕೆಂದರೆ ಅಂಥ ಒಬ್ಬ ದೊಡ್ಡ ನಾಯಕ ನಟ, ಸಮಾಜಕ್ಕೆ ತನ್ನದೇ ಆದಂಥ ಸಾಕಷ್ಟು ಕೊಡುಗೆಗಳು ಕೊಟ್ಟಿರುವಂಥ ನಟ, ಜೊತೆಗೆ ತುಂಬ ಶ್ರಮ ವಹಿಸಿ ಬಂದಿರುವಂಥ ನಟ, ತನ್ನ ತಂದೆ ಕನ್ನಡ ಚಿತ್ರರಂಗದ ಧೀಮಂತ ದಿಗ್ಗಜ ನಟನಾಗಿದ್ದರೂ ಕಷ್ಟ ಇವರಿಗೆ ಬಿಡಲೇ ಇಲ್ಲ. ಸೊ ಈ ಕಷ್ಟದಲ್ಲಿ ಅರಳಿರುವಂಥ ಹೂವು ಅಂತಲೇ ಹೇಳ್ಬೋದು. ಚಿತ್ರರಂಗದ ದಿನಗಳಿಂದ ಅಂದರೆ ಮೊದಲನೇ ದಿನಗಳಿಂದ ಅವರು ಪಟ್ಟ ಶ್ರಮನ ಎಲ್ಲೂ ಹೇಳ್ಕೊಳ್ಳಿಲ್ಲ. ಬಹುತೇಕ ಜನರಿಗೆ ಅವ್ರಿಗೆ ಗೊತ್ತಾಗಿದ್ದು ಖಾಸಗಿ ಚಾನಲ್ ಒಂದರ ಕಾರ್ಯಕ್ರಮದಲ್ಲಿ ಅವರ ಕಷ್ಟಗಳನ್ನ ಬಿಚ್ಚಿಟ್ಟಾಗ, ಅವರ ನೋವುಗಳು ಬಿಚ್ಚಿಟ್ಟಾಗ ಇಡೀ ಕರ್ನಾಟಕನೇ ಮುರುಕಪಟ್ಟಿತ್ತು. ದರ್ಶನ್ ಅವರು ಇಷ್ಟು ಕಷ್ಟಪಟ್ಟು ಹಗಲು ದುಡಿದು ಶ್ರಮ ಹಾಕಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ಬಾಕ್ಸ್ ಆಫೀಸ್ ಸುಲ್ತಾನ, ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳು ಇನ್ನೂ ಹಲವಾರು ರೀತಿಯಲ್ಲಿ ಅವ್ರನ್ನ ಕರೀತಿರ್ತಾರೆ. 11ನೇ ತಾರೀಕು ಬೆಳಗ್ಗೆ ಈ ಥರದೊಂದು ಸುದ್ದಿ ಎಲ್ಲ ಮಾಧ್ಯಮಗಳಲ್ಲೂ ಬರಬೇಕಾದ್ರೆ ಖಂಡಿತ ನಾನು ಕೂಡ ದಿಗ್ಭ್ರಮೆಯಾಗಿದ್ದೆ. ಯಾಕೆಂದರೆ ನಾನು ಕೂಡ ಚಿತ್ರರಂಗಕ್ಕೆ ಸಂಬಂಧಪಟ್ಟವನಾಗಿರೋದ್ರಿಂದ. ಈ ಸುದ್ದಿ ಬರಬೇಕಾದ್ರೆ ಯಾಕೆ ಕೊಲೆ ಆಯಿತು, ಯಾರು ಕೊಲೆ ಮಾಡಿದ್ದು, ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಇಡೀ ದಿನ ಮಾಧ್ಯಮದ ಮುಂದೆ ಕೂತ್ಕೊಂಡಿದ್ವಿ. ನಂತರ ಗೊತ್ತಾಗಿದ್ದು, ಪವಿತ್ರ ಗೌಡ ಅನ್ನೋವರಿಗೆ ರೇಣುಕಾಸ್ವಾಮಿ ಎಂಬುವ ಯುವಕ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ. ಹಾಗಾಗಿ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಅನ್ನೋರು ಅಲ್ಲಿ ಕಿಡ್ನಾಪ್ ಮಾಡ್ತಾರೆ. ಅವ್ರನ್ನ ಬೆಂಗಳೂರು ಕರ್ಕೊಂಬರ್ತಾರೆ. ಪಟ್ಟಣಗೆರೆಯ ಒಂದು ಶೆಡ್ನಲ್ಲಿ ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ಅವರ ಸಾವಿಗೆ ಕಾರಣ ಆಗ್ತಾರೆ ಅಂತ. ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಹಲವಾರು ಮಾಧ್ಯಮಗಳನ್ನ ನೋಡ್ತಿದ್ದೆ. ತಮ್ಮದೇ ಆದ ಒಂದು ವಿಭಿನ್ನ ಭಾಷೆಯಲ್ಲಿ ಹೇಳ್ತಿದ್ರು. ಆದರೆ ಆ ವ್ಯಕ್ತಿ ಅಶ್ಲೀಲ ಮೆಸೇಜ್ ಅಷ್ಟೇ ಕಳಿಸಿರೋದು ಗೊತ್ತಾಗಿದೆ. ಅದು ಅಶ್ಲೀಲ ಏನಿತ್ತು ಅಂತ ಯಾರೂ ಯಾವ ಮಾಧ್ಯಮದಲ್ಲೂ ತೋರಿಸಲೇ ಇಲ್ಲ. ಯಾಕೆ ಅಂದರೆ
ನಟ ದರ್ಶನ್ ಅವ್ರ ಮೇಲೆ ಮಾಧ್ಯಮಗಳಿಗೆ ಹಳೆಯ ಕೋಪ ಹೊಂದಿತ್ತು. ಮಾಧ್ಯಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಮಾಧ್ಯಮ ನೀವೇನಿದ ಅಂತ ಕೇಳಿರುವಂಥ ದರ್ಶನ್ ಅವ್ರ ಮೇಲೆ ಅವ್ರಿಗೆ ಸೇಡು ತೀರಿಸ್ಕೊಳ್ಳೋಕ್ಕೆ ಸರಿಯಾದ ಸಮಯನ ಮಾಧ್ಯಮದವರು ಕಾಯ್ತಿದ್ರು ಅನಿಸುತ್ತೆ. ಆ ದ್ವೇಷನ ಹೀಗೆ ತೀರಿಸ್ಕೊಂಡಿದ್ದಾರೆ. ಹಾಗೆಂತ ನಟ ದರ್ಶನ್ ಅವರಾಗಲಿ ಅಥವಾ ಅವರ ತಂಡದ ವ್ಯಕ್ತಿಗಳಾಗಲಿ ಮಾಡಿದ್ದು ಸರಿ ಅಂತ ನಾನು ಸಮರ್ಥನೆ ಮಾಡ್ಕೊಳ್ತಿಲ್ಲ. ದರ್ಶನ್ ಅಥವಾ ಅವರ ತಂಡ ಈ ಕೊಲೆನ ಮಾಡಿದರೆ ಖಂಡಿತ ಶಿಕ್ಷೆ ಆಗಲಿ, ಅದಕ್ಕೆ ನ್ಯಾಯಾಲಯ ಇದೆ, ಪೊಲೀಸ್ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ. ಆ ಕಾನೂನು ಅವ್ರಿಗೆ ಸರಿಯಾದ ಶಿಕ್ಷೆ ಕೂಡ ಕೊಡಲಿ. ಆದರೆ ನನಗನ್ಸಿದ್ದು, ಕೇವಲ ನನಗೆ ಮಾತ್ರ ಅಲ್ಲ, ನಾನು ಎಷ್ಟೋ ಜನರ ಹತ್ರ ಮಾತಾಡ್ತಿದ್ದೆ, ಅವ್ರು ಹೇಳ್ತಿದ್ರು ದರ್ಶನ್ನ ತೀರಾ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಅರ್ಥ ಆಗದೇ ಇರೋ ವಿಷಯ ಅಂದರೆ, ಕೇವಲ ಒಬ್ಬ ನಟ ಮಾಧ್ಯಮಗಳಿಗೆ ಏನೋ ಬೈದ್ರು ಅಂತ ಇಷ್ಟು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು ಎಷ್ಟು ಸರಿ ಅನ್ನೋದು. ಪವಿತ್ರ ಗೌಡ ಮತ್ತು ನಟ ದರ್ಶನ್ ಅವ್ರಿಗೆ ಯಾವ ಸ್ನೇಹ ಇದೆ, ಅದರ ಅವಶ್ಯಕತೆ ಇಲ್ಲ ನಮಗೆ ಅಂತ ಆಗಲೇ ಹೇಳಿದೆ. ಅವ್ರ ಸ್ನೇಹಿತೆ ಇರ್ಬೋದು. ಒಬ್ಬ ವ್ಯಕ್ತಿ ಅಂದರೆ ನನ್ನನ್ನು ಸೇರಿಸಿ ನನ್ನ ಹೆಂಡತಿಗೆ ಯಾರೋ ಒಬ್ಬ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದಾನೆ ಅಥವಾ ಅಶ್ಲೀಲ ಪಿಕ್ಚರ್ಸ್ ಫೋಟೋಗಳನ್ನ ಕಳಿಸಿದ್ದಾನೆ ಅಂದಾಗ ಸರ್ವೇ ಸಾಮಾನ್ಯ ಕೋಪ ಬರುವಂಥದ್ದು. ನಟಿ ಪವಿತ್ರ ಗೌಡ ಈ ಒಂದು ಪ್ರಕರಣನ ದರ್ಶನ್ ಅವ್ರಿಗೆ ಹೇಳೋಕ್ಕೂ ಮೊದಲೇ ಪೊಲೀಸರಿಗೆ ತಿಳಿಸಿದರೆ ಇಷ್ಟು ದೊಡ್ಡ ಘಟನೆ ನಡೀತಾನೆ ಇರಲಿಲ್ಲ. ಅಥವಾ ದರ್ಶನ್ ಅವ್ರಿಗೆ ವಿಷಯ ಗೊತ್ತಾದ ಮೇಲೆ ಚಿತ್ರದುರ್ಗ ಪೊಲೀಸರಿಗೆ ಹೇಳಿದರೆ ಇಷ್ಟು ದೊಡ್ಡ ಅಮಾನುಷ ಕೊಲೆ ಆಗ್ತಾ ಇರಲಿಲ್ಲ. ಕೋಪ ಒಂದೇ ಎಲ್ಲದಕ್ಕೂ ಅಂತಿಮ ಅಲ್ಲ. ಸೊ ನಾನು ಹೇಳಕ್ಕೆ ಹೊರಟಿರೋದು, ಎಂಥ ವ್ಯಕ್ತಿಗೆ ಆಗಲಿ ಕೋಪ ಬರೋದು ಸರ್ವೇ ಸಾಮಾನ್ಯ. ಈ ಕೋಪನ ಅವತ್ತು ಅವರು ಕಟ್ಟಿ, ಅಂದರೆ ಗಂಟು ಮೂಟೆ ಕಟ್ಟಿ ಬಿಸಾಕಿ ಕಾನೂನು ಮೊರೆ ಹೋಗಿದ್ದರೆ ಖಂಡಿತ ಇಷ್ಟು ಸಮಸ್ಯೆಗಳು ಯಾರಿಗೂ ಆಗ್ತಿರಲಿಲ್ಲ. ಇವತ್ತು ನಟ ದರ್ಶನ್ ಆಗಲಿ ಮತ್ತು ಜೊತೆಗೆ ಪವಿತ್ರ ಗೌಡ ಇನ್ನುಳಿದ ಎಲ್ಲರೂ ಇವತ್ತು ಸ್ಟೇಷನಲ್ಲಿ ಕಂಬಿ ಎಣಿಸ್ತಿರಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಸತ್ತವನ ಜಾತಿ. ಸರ್, ಕನ್ನಡ ಚಿತ್ರರಂಗದಲ್ಲಿ ಸತತ ಶ್ರಮಪಟ್ಟು ತುಂಬ ದೊಡ್ಡ ಎತ್ತರಕ್ಕೆ ಬೆಳೆದಂಥ ನಟ ದರ್ಶನ್ ಅವರಿಗೆ ಎಲ್ಲ ಜಾತಿಯ ಎಲ್ಲ ಸಮೂಹದ ಅಭಿಮಾನಿಗಳಿದ್ದಾರೆ. ಸತ್ತವನ ಜಾತಿ ಇಟ್ಕೊಂಡು ಆವತ್ತು ಒಂದು ಹೋರಾಟ ಮಾಡ್ತಾರೆ, ಹಿಂದುಗಡೆ ಒಂದು ಬ್ಯಾನರ್ ಹಾಕ್ತಾರೆ. ಅಂದರೆ ಆ ಸತ್ತವನ ಜಾತಿಯವರು ಬ್ಯಾನರ್ ಹಾಕಿ ನಟ ದರ್ಶನ್ ಅವ್ರಿಗೆ ಶಿಕ್ಷೆ ಆಗಲಿ. ನಾನು ಈಗಲೂ ಅದೇ ಹೇಳ್ತಿದ್ದೀನಿ, ಖಂಡಿತ ನಟ ದರ್ಶನ್ ಅವರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ. ಯಾಕಂದರೆ ಕಾನೂನಿಗಿಂತಲೂ ದೊಡ್ಡವರು ಇಲ್ಲಿ ಯಾರೂ ಇಲ್ಲ. ಆದರೆ ಸತ್ತವನ ಜಾತಿ ಅಥವಾ ಸಾಯಿಸ್ತವನ ಜಾತಿ ಇದನ್ನು ಮಧ್ಯ ತಂದು ರಾಜಕೀಯ ಮಾಡೋಕ್ಕೆ ಹೊರಟಿರೋರಿಗೆ ಹೇಳ್ತಿದ್ದೀನಿ, ದಯವಿಟ್ಟು ಆ ಥರದ ಸುಳ್ಳು ವದಂತಿಗಳನ್ನ ಹಬ್ಬಿಸಬೇಡಿ. ಯಾಕೆಂದರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಕನ್ನಡ ನಾಡು ಕಂಡ ಧೀಮಂತ ನಾಯಕ, ಎಷ್ಟೋ ಮುನ್ನುಡಿಗಳಿಗೆ ಮೊದಲಾದಂಥವರು, ಇವತ್ತು ಕರ್ನಾಟಕದ ಆರಾಧ್ಯ ದೈವ, ಕನ್ನಡಕ್ಕೆ ಮತ್ತೊಂದು ಹೆಸರೇ ಅಣ್ಣವರು ಅಂತ ಕರೆಸ್ಕೊಳ್ಳೋ ಒಬ್ಬ ದೊಡ್ಡ ಕಲಾವಿದರು ಎಲ್ಲ ಜಾತಿಯ ಪಾತ್ರಗಳನ್ನ ಮಾಡಿದರು. ಮಂತ್ರಾಲಯ ಮಹಾತ್ಮೆ ಅಥವಾ ರಾಯರ ಪಾತ್ರದಲ್ಲಿ ಅವ್ರನ್ನ ಕಂಡಾಗ ಇಡೀ ಬ್ರಾಹ್ಮಣ ಸಮೂಹನೇ ಅವರಿಗೆ ಬೆನ್ನು ತಟ್ಟಿತ್ತು, ಶಭಾಷ್ ಗಿರಿ ಹೇಳಿತ್ತು. ಇಂಥ ಒಬ್ಬ ನಟ ನಮ್ಮ ಕನ್ನಡದಲ್ಲಿ ಇರೋದೇ ನಮ್ಮ ಹೆಮ್ಮೆ ಅಂದಿತ್ತು. ಭಕ್ತ ಕುಂಬಾರ ಸಿನಿಮಾ ಮಾಡಿದಾಗ, ಆ ಒಂದು ಚಿತ್ರ ಬಂದಾಗ ಇಡೀ ಆ ಸಮುದಾಯದವರು ಜೈ ಜೈ ಅಂದಿದ್ರು. ಹಾಗೆ ಅಂತ ಅವ್ರು ಯಾವ ಜಾತಿಗೂ ಅಂಟ್ಕೊಂಡವರಲ್ಲ ಅಥವಾ ಯಾವುದೇ ಧರ್ಮಕ್ಕೆ ಅಂಟ್ಕೊಂಡವರಲ್ಲ. ಅವರು ಎಲ್ಲ ಪಾತ್ರಗಳನ್ನು ಮಾಡಿದಂಥವ್ರು. ಕಲಾವಿದ ಅಂದಮೇಲೆ ಎಲ್ಲ ಪಾತ್ರಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ನೈಜ ಜೀವನದಲ್ಲಿ ಯಾಕೆ ಈ ಕೋಪ ನಟ ದರ್ಶನ್ ಅವ್ರ ಮೇಲೆ, ಯಾಕೆ ಈ ಕೊಲೆಯ ಸುತ್ತ ಜಾತಿ ಅನ್ನೋ ಹಣೆಪಟ್ಟಿನ ಕಟ್ಟುತ್ತಾ ಇದ್ದಾರೆ, ಅವ್ರಿಗೆ ಗೊತ್ತು. ಆ್ಯಂಡ್ ಮತ್ತಷ್ಟು ವಿಷಯಗಳು ಇನ್ನೂ ಹಂಚ್ಕೊಳ್ಳೋದಿದೆ. ಅದರ ಜೊತೆಗೆ ಆವತ್ತು ಏನು 11ನೇ ತಾರೀಕು ಏನು
ಕೊಲೆ ಆಗಿದೆ ಅಂತ ರಾಜ್ಯಾದ್ಯಂತ ಸುದ್ದಿ ಆಗ್ತಿತ್ತು. ಅದೇ ರೀತಿ 12ನೇ ತಾರೀಕು ಹಾಗಾಯಿತು ಹೀಗಾಯಿತು ಹಾಗಾಯಿತು ಅನ್ನೋ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾನೆ ಇತ್ತು. ಯಾವ ಮಟ್ಟಕ್ಕೆ ಅಂದರೆ ಅಲ್ಲಿ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋಕ್ಕೆ ಯಾವುದೇ ಸಾಕ್ಷಿಗಳಿರಲಿಲ್ಲ. ಒಂದೆರಡು CCTV ಫುಟೇಜಸ್ಗಳು, ಅಂದರೆ ದರ್ಶನ್ ಅವ್ರ ಕಾರ್ ಪಾಸ್ ಆಗ್ತಿತ್ತು, ಆ ಕಾರ್ ಪಾಸ್ ಆಗ್ತಿರೋ ಫುಟೇಜನ್ನು ಇಟ್ಕೊಂಡು ನಟ ದರ್ಶನ್ ಅವ್ರ ಮೇಲೆ ವೈಯಕ್ತಿಕವಾಗಿ ನಿಂದನೆಗಳು ಶುರುವಾಯಿತು. ಇಲ್ಲಿವರೆಗೂ ಯಾವುದೇ ಪೊಲೀಸ್ ಅಧಿಕಾರಿ ಆಗಲಿ ಅಥವಾ ನ್ಯಾಯಾಲಯ ಆಗಲಿ ಈ ದಾಖಲೆಗಳು ಸಿಕ್ಕಿದೆ ಅಂತ ಎಲ್ಲೂ ಹೇಳಿಲ್ಲ. ಮಾಧ್ಯಮಗಳು ನೀವು ಸೃಷ್ಟಿ ಮಾಡ್ತಿರೋ ದಾಖಲೆಗಳನ್ನ ದಯವಿಟ್ಟು ಜನರಿಗೆ ತಲುಪಿಸಿ. ಊಹಾಪೋಹಗಳು, ಹಂಗಾಯ್ತಂತೆ ಹಿಂಗಾಯ್ತಂತೆ, ನಟ ದರ್ಶನ್ ಅವರು ಕೊಲೆ ಮಾಡಿದಾರಂತೆ, ನಟ ದರ್ಶನ್ ಅವರ ಕ್ರೂರತನವಂತೆ, ಎಂಥ ಕ್ರೂರಿಯಂತೆ, ಫಾರ್ಮ್ ಹೌಸಲ್ಲಿ ಯಾರಿಗೋ ಹೊಡೆದಿದ್ದಾರಂತೆ, ನಾಯಿಗಳನ್ನ ಛೂ ಬಿಟ್ಟಿದ್ದಾರಂತೆ, ಈ ಥರದ ಒಂದಷ್ಟು ವದಂತಿಗಳು ನನ್ನ ಪಾಲಗದ ವದಂತಿಗಳು ಅನ್ನಿಸ್ತು. ಯಾಕೆ ಅಂದರೆ ಪೊಲೀಸ್ ಏನೋ ಒಂದು ಇಂಟ್ರೋಗೇಷನ್ ಮಾಡ್ತಿದ್ದಾರೆ ನಟ ದರ್ಶನ್ ಅವ್ರ ಮೇಲೆ, ಯಾವುದೇ ಮಾಹಿತಿಗಳನ್ನು ಯಾವುದೇ ಮಾಧ್ಯಮಗಳಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವರು ಯಾವ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ಇಟ್ಕೊಂಡು ಮಾಧ್ಯಮಗಳಲ್ಲಿ ಅರ್ಚಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ, ಅರ್ಥ ಆಗ್ತಿಲ್ಲ. ಯಾಕೆಂದರೆ ಪೊಲೀಸ್ ಆಗಲಿ ನ್ಯಾಯಾಲಯ ಆಗಲಿ ಈ ಪ್ರಕರಣದ ಯಾವುದೇ ವಿಷಯಗಳನ್ನು ಹೊರಗಡೆ ಬಿಟ್ಟುಕೊಡುವಂತಿಲ್ಲ. ಯಾಕೆ ಅಂದರೆ ಅವರಿಗೆ ಅವರದೇ ಆದಂಥ ಒಂದಷ್ಟು ನಿಬಂಧನೆಗಳಿರುತ್ತೆ. ಸಾಕ್ಷಿ ನಾಶಗಳಾಗಬಹುದು ಅಥವಾ ಏನು ಬೇಕಾದ್ರೂ ಆಗಬಹುದು. ಹಾಗಾಗಿ ಯಾವುದೇ ಪೊಲೀಸ್ ಆಗಲಿ ಇವರಿಗೆ ಏನೂ ಇನ್ಫಾರ್ಮೇಷನ್ ಕೊಡದೆ ಇವರು ಅವರಷ್ಟಕ್ಕೆ ಅವ್ರಿಗೇನು ಅನಿಸುತ್ತೆ ಅದನ್ನೆಲ್ಲನೂ ಹೇಳ್ತಾ ಹೋಗ್ತಿದ್ದಾರೆ. ಆ್ಯಂಡ್ ಶಾಕಿಂಗ್ ಅನಿಸೋದು, ಎಷ್ಟೋ ಸಲ ಮಾಧ್ಯಮಗಳನ್ನು ಬೈಯುವಂಥ ಕೆಲವೊಂದಷ್ಟು ಜನ, ಅಂದರೆ ಮಾಧ್ಯಮದಲ್ಲಿ ಬರೀ ಏನೇನೋ ತೋರಿಸ್ತಾರೆ, ಈ ಮಾಧ್ಯಮಗಳು ನೋಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಬೀರ್ಬೋದು ಅನ್ನೋದು ಕೋವಿಡ್ ಟೈಮಲ್ಲಿ ಗೊತ್ತಾಗಿತ್ತು. ಬೆಳಗ್ಗೆದ್ದರೆ ಕರೋನಾ, ಅದು ಅದು ಹೇಳಿ 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 ಜನಗಳ ಮನಸ್ಸನ್ನ ತುಂಬ ಸೂಕ್ಷ್ಮವಾಗಂತೆ ಮಾಡಿದ್ದ ಮಾಧ್ಯಮಗಳ ಮಾತುಗಳನ್ನ ಇವತ್ತು ಅದೇ ಜನ ಕೇಳ್ತಾ ಇದ್ದಾರೆ. ಯಾಕೆಂದರೆ ಮಾಧ್ಯಮದಲ್ಲಿ ಏನು ಹೇಳ್ತಾರೆ ಅದೆಲ್ಲ ಸತ್ಯ ಅಂತ ನಂಬಿರೋ ನಮ್ಮ ಜನ ಆವತ್ತು ನಂಬಿರಲಿಲ್ಲ. ಇವತ್ತು ಅವ್ರಿಗೆ ಏನು ಬರುತ್ತೆ ಅದನ್ನು ಮಾತಾಡ್ತಾ ಹೋಗ್ತಿದ್ದಾರೆ. ಸೊ ಹಾಗಾಗಿ ಇದು ಪೊಲೀಸ್ ಕಸ್ಟಡಿಲಿ ದರ್ಶನ್ ಇರೋದ್ರಿಂದ ಯಾವುದೇ ಮಾಹಿತಿಗಳು ಪೊಲೀಸ್ಗಳು ಹೊರಗಡೆ ಕೊಟ್ಟಿಲ್ಲ. ಸೊ ಮಾಧ್ಯಮಗಳ ಸೃಷ್ಟಿ ಅಥವಾ ಅವರ ಅತಿರೇಕದ ಮಾತುಗಳು ಖಂಡಿತ ಒಳ್ಳೆಯದಲ್ಲ, ವೈಯಕ್ತಿಕ ನಿಂದನೆಗಳು ಒಳ್ಳೆಯದಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಮೊದಲ 6 ದಿನ ನ್ಯಾಯಾಲಯ ದರ್ಶನ್ ಅವರಿಗೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ, 6 ದಿನ. ಅದಾದಮೇಲೆ ನಿನ್ನೆ ಮತ್ತೆ 5 ದಿನ ಕಸ್ಟಡಿ ಕೊಡ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಪೊಲೀಸ್ ಕಸ್ಟಡಿ 6 ದಿನ ಕೊಟ್ಟ ಮೇಲೆ ಈ ಮಾಧ್ಯಮಗಳು ಅತಿರೇಕದ ಸುದ್ದಿಗಳು ಏನು ಪ್ರಸಾರ ಮಾಡ್ತಿದ್ದಾರೆ, ಹಾಗಾಯಿತು ಹೀಗಾಯಿತು ಅಂತ, ನಿಜವಾಗ್ಲೂ ಎಲ್ಲ ಎವಿಡೆನ್ಸ್ಗಳು, CCTVಗಳು ಅಥವಾ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನೋದೇ ಸತ್ಯವಾಗಿದ್ದರೆ ನ್ಯಾಯಾಧೀಶರು ಮತ್ತೆ 5 ದಿನ ಪೊಲೀಸ್ ಕಸ್ಟಡಿ ಕೊಡ್ತಾ ಇರಲಿಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಇನ್ನೊಂದಷ್ಟು ಕಾಲಾವಕಾಶ ಬೇಕು ಪೊಲೀಸರಿಗೆ, ಇನ್ನೊಂದಷ್ಟು ದಿನ ವಿಚಾರಣೆ ನಡಿಬೇಕು ಅನ್ನೋ ಕಾರಣಕ್ಕೆ ಮತ್ತೆ 5 ದಿನ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮತ್ತೆ ಹೇಳ್ತಿದ್ದೀನಿ, ಸಮರ್ಥಿಸ್ಕೊಳ್ತಿಲ್ಲ ನಟ ದರ್ಶನ್ ಅವರನ್ನು. ಕೊಲೆಯಾದ ರೇಣುಕಾಸ್ವಾಮಿ ಮತ್ತು ಅವರ ಕುಟುಂಬಕ್ಕೆ ಖಂಡಿತ ಆ ಭಗವಂತ ಧೈರ್ಯ ಕೊಡಲಿ, ಆ ಒಂದು ಸಾವಿನ ಅರ್ಗಿಸ್ಕೊಳ್ಳೋಂಥ ಧೈರ್ಯ ಕೊಡಲಿ ಅಂತ ಹೇಳ್ತಿದ್ದೀನಿ. ತುಂಬ ಜನ ಪ್ರಶ್ನೆ ಮಾಡ್ತಿದ್ರು, ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೋ ತಮ್ಮನಿಗೋ ನಟ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಹೀಗೆ ಹೇಳ್ತಿದ್ರಾ ಅಂತ. ಖಂಡಿತ ಇಲ್ಲ. ಯಾಕೆ ಅಂದರೆ ಸಾವೇ. ಯಾವ ಉದ್ದೇಶ ಇಟ್ಕೊಂಡು ಕೊಲೆ ಮಾಡಿದ್ರು ಅನ್ನೋದು ಮುಖ್ಯ ಆಗಲ್ಲ, ಕೊಲೆ ಆಗಿದೆ ಅನ್ನೋದು ಅಷ್ಟೇ ಮುಖ್ಯವಾಗಿರುತ್ತೆ. ಆ ಕುಟುಂಬಕ್ಕೆ ಆ ರೇಣುಕಾಸ್ವಾಮಿಯವ್ರನ್ನ ಅಗಲಿರುವಂಥ ದುಃಖ ತಡ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಕೊಡಲಿ. ಆ ಕುಟುಂಬಕ್ಕೆ ಏನು ಸಾಧ್ಯ ಇದೋ ಸರ್ಕಾರ ಮಾಡಲಿ. ಈಗಾಗಲೇ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು 5 ಲಕ್ಷ ರೂಪಾಯಿಗಳ ನೆರವು ಕೂಡ ಕೊಟ್ಟಿದ್ದಾರೆ. ಆದರೆ 5 ಅಲ್ಲ 50 ಲಕ್ಷ 50 ಕೋಟಿ ಕೊಟ್ಟರೆ ಹೋಗಿರೋ ಜೀವ ಮತ್ತೆ ಬರೋದಿಲ್ಲ. ಅದಕ್ಕೆ ನನ್ನ ವಿಷಾದವಿದೆ. ಹೀಗಾಗಬಾರ್ದಿತ್ತು.